ನಿಮ್ಮ ಹತ್ರ ಎ.ಟಿ.ಎಂ ಕಾರ್ಡ್ ಇಲ್ವಾ? 2026 ನ್ಯೂ ಅಪ್ಡೇಟ್ ಫೋನ್ ಪೇ ನಲ್ಲಿ ನಿಮ್ಮ ಹತ್ರ ಎ.ಟಿ.ಎಂ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಆಧಾರ್ ಕಾರ್ಡ್ ನಂಬರ್, ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ನ ಯೂಸ್ ಮಾಡ್ಕೊಂಡು ನೀವು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಯಾರಿಗೆ ಬೇಕಾದ್ರೂ ಅಮೌಂಟ್ ಅನ್ನ ಕಳಿಸಬಹುದು, ಅವರು ಕೂಡ ನಿಮಗೆ ಅಮೌಂಟ್ ಅನ್ನ ಕಳಿಸಬಹುದು. ಸೊ ಅದು ಯಾವ ರೀತಿ ಮಾಡ್ಬೇಕಂದ್ರೆ, ಫಸ್ಟ್ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್ ಪೇ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂತ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಯಾವ ರೀತಿ ನಾವು ಎ.ಟಿ.ಎಂ ಕಾರ್ಡ್ ಇಲ್ಲ ಅಂದ್ರೂ ಕೂಡ ವಿತೌಟ್ ಎ.ಟಿ.ಎಂ ಕಾರ್ಡ್ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ. ಈ ಟೈಟಲ್ ಮೇಲೆ ನೀವೇನ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ನಿಮಗೆ ಫೋನ್ ಪೇ ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ್ರಿ ಅಂದ್ರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ವರ್ಷನ್, ಅಪ್ಡೇಟೆಡ್ ವರ್ಷನ್ ನಾನು ನಿಮಗೆ ಕೊಟ್ಟಿರ್ತೀನಿ. ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ ನೋಡಿ, ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಓಪನ್ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ, ಸೊ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮ್ಮ ಒಂದು ನಂಬರ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ನಂಬರ್ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವಂತ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರ್ಬೇಕಾಗುತ್ತೆ. ನಂತರ ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ, OTP ಬಂದಿಲ್ಲ ಅಂದ್ರೆ ಫರ್ಗೆಟ್ ಪಾಸ್ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ವಿತ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ 5 ಡಿಜಿಟ್ OTP ಏನಾಗುತ್ತೆ ಅಂದ್ರೆ ಬರುತ್ತೆ, ಪರ್ಮಿಷನ್ಸ್ ಗಳಿಗೆ ಅಲೋನ ಕೊಟ್ರಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಮೈನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಇನ್ನು ನೆಕ್ಸ್ಟ್ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಪ್ರೊಫೈಲ್ ಐಕಾನ್ ಇರುತ್ತೆ. ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕೆಳಗಡೆ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ನಾನು ಏನ್ ಮಾಡ್ಕೊಂತಾ ಇದ್ದೀನಿ ಅಂದ್ರೆ ಕ್ಲಿಕ್ ಮಾಡ್ಕೊಂತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ನ್ಯೂ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಶೋ ಆಗುತ್ತೆ. ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಯಾವ್ದಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಟಾಪ್ ಅಲ್ಲಿ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸರ್ಚ್ ಮಾಡ್ಕೊಂಡಾದ್ರೂ ಬ್ಯಾಂಕ್ ನೇಮ್ ನ ಹುಡ್ಕೊಬಹುದು. ಸೊ ನಂದಿಲ್ಲಿ SBI ಇರೋದ್ರಿಂದ SBI ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೋಡ್ತಿರ್ಬೋದು, ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಂಡ್ ₹1 ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ನಿಮಗೆ ಕರೆಕ್ಟ್ ಆಗಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿ ಶೋ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಕ್ರಿಯೇಟ್ ಮಾಡೋಣ ಅಥವಾ ಎ.ಟಿ.ಎಂ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ನಾವು ಈ ವಿಡಿಯೋ ಮಾಡ್ತಿರೋದು, ನೀವು ನೋಡ್ತಿರೋದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎ.ಟಿ.ಎಂ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕಂದ್ರೆ ಆಲ್ರೆಡಿ ವಿಡಿಯೋಸ್ ಗಳು ಮಾಡಿದೀನಿ, ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಟಾರ್ಟಿಂಗ್ 6 ನಂಬರ್ ಏನಿರುತ್ತೋ 6 ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. 6 ಡಿಜಿಟ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ನನ್ನ ಒಂದು ಆಧಾರ್ ಕಾರ್ಡ್ ನ ತಗೊಂಡೆ, ಅದರಲ್ಲಿರುವಂತಹ 6 ಡಿಜಿಟ್ ಅನ್ನ ಎಂಟರ್ ಮಾಡಿದೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಮತ್ತೆ ಈ ಒಂದು ಎ.ಟಿ.ಎಂ ಕಾರ್ಡ್ ಕಡೆಯಿಂದ OTP ಬರುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ಕೇಳುವಂತದ್ದು ಎಂಟರ್ ನ್ಯೂ UPI ಪಿನ್ ಅಂತ ಕೇಳುತ್ತೆ. ಅಂದ್ರೆ ನೀವು ಹೊಸದಾಗಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ನೀವು ಪಿನ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾವು ಮೊಬೈಲ್ ಗೆ ಯಾವ ರೀತಿ ಪಾಸ್ವರ್ಡ್ ನ ಇಟ್ಕೊಂತೀವಿ, ನಮ್ಮ ಮೊಬೈಲ್ ನ ಯಾರಾದ್ರೂ ತಗೊಂಡು ಪಾಸ್ವರ್ಡ್ ಎಂಟರ್ ಮಾಡಿ ಓಪನ್ ಮಾಡಬಾರ್ದು ಅಂದ್ಬಿಟ್ಟು, ಅದೇ ರೀತಿ ಒಂದು ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂದ್ರೆ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಫೋನ್ ಪೇ ನಲ್ಲಿ ಚೆಕ್ ಮಾಡಬೇಕು ಅಂತ ಅಂದ್ರೆ ಈ ಪಿನ್ ನಾವು ಇಲ್ಲಿ ಏನ್ ಕ್ರಿಯೇಟ್ ಮಾಡಿರ್ತೀವೋ ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅಲ್ಲಿ ಓಪನ್ ಆಗುವಂತದ್ದು ಮತ್ತೆ ಬೇರೆಯವ್ರಿಗೆ ಅಮೌಂಟ್ ಹೋಗುವಂತದ್ದು. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಗೆ ನೆನಪಲ್ಲಿ ಇರುತ್ತೆ ನೋಡಿ ಪಾಸ್ವರ್ಡ್, ನಿಮ್ಗೆ ನೆನಪಲ್ಲಿ ಇರುವಂತದ್ದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಆಗಿ ಸೆಟ್ ಮಾಡ್ಕೊಬೇಕಾಗುತ್ತೆ. UPI ಪಿನ್ ಆಗಿ ನನಗೆ ನೆನಪಲ್ಲಿ ಇರುವಂತದ್ದನ್ನ ನಾನು ಸೆಟ್ ಮಾಡ್ಕೊಂಡೆ. ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ, ನೀವು ಇವಾಗ ಏನ್ ಎಂಟರ್ ಮಾಡಿದ್ರು ಅದನ್ನ ಮತ್ತೆ ರೀ ಎಂಟರ್ ಮಾಡ್ಕೊಬೇಕಾಗತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೋಡ್ತಿರ್ಬೋದು SBI ಬ್ಯಾಂಕ್ ಪ್ರೈಮರಿ ಅಕೌಂಟ್ಗೆ 100% ಸೆಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕು. ಜಸ್ಟ್ ₹1 ಯಾರಿಗಾದ್ರೂ ಸೆಂಡ್ ಮಾಡಿದ್ರೆ ಅಕೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ, ಒಂದು 2 ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ನ್ಯೂ ಪೇಮೆಂಟ್ಸ್ ನೇಮ್ ಕಾಂಟ್ಯಾಕ್ಟ್ ಎನಿ ನಂಬರ್ ಅಂತ ಬರ್ತಿದೆ ಅಲ್ವಾ, ಅಲ್ಲಿ ಟ್ಯಾಪ್ ಮಾಡ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಮಾಡಿರೋರಿಗೆ ಅಮೌಂಟ್ ನ ಕಳಿಸ್ತೀನಿ ಅಂದ್ರೆ ಅವ್ರ ನೇಮ್ ಏನ್ ಸೇವ್ ಮಾಡಿದ್ರು ಅದನ್ನ ಎಂಟರ್ ಮಾಡಿ. ಅಥವಾ ನೀವು ಯಾರಿಗಾದ್ರೂ ನಂಬರ್ಗೆ ಸೆಂಡ್ ಮಾಡ್ತೀನಿ ಅಂದ್ರೆ ಅವ್ರ ನಂಬರ್ ಎಂಟರ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ಶೋ ಆಗುತ್ತೆ. ಓಕೆನಾ. ಸೊ ನಾನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರೋರಿಗೆ ₹1 ನಾನು ಸೆಂಡ್ ಮಾಡ್ತೀನಿ. ಸೊ ನಾನು ಇಲ್ಲಿ ಏನ್ ಮಾಡ್ಕೊಂತೀನಿ ಅಂತ ಅಂದ್ರೆ, ನಾನು ಏನು ಅದನ್ನ ಯಾರಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನೋ ಅವರ ಒಂದು ನೇಮ್ ಅನ್ನ ನಾನು ಇಲ್ಲಿ ಸರ್ಚ್ ಮಾಡ್ಕೊಂತೀನಿ. ನೀವು ಕೂಡ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಯಾರಿಗೆ ಅಮೌಂಟ್ ನ ಕಳಿಸ್ಬೇಕು ಅನ್ಕೊಂಡಿರ್ತೀರೋ ಅವರ ಒಂದು ನೇಮ್ ಅನ್ನ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಒಂದು ಟ್ರಾನ್ಸಾಕ್ಷನ್ ಆಗಬೇಕು. ಈ ರೀತಿ ಅಕೌಂಟ್ ಆಡ್ ಮಾಡ್ಕೊಂಡ್ಮೇಲೆ ₹1 ಕಳಿಸಿದ್ರು ಕೂಡ ಒಂದು ಟ್ರಾನ್ಸಾಕ್ಷನ್, ₹1 ಕಳಿಸೋದಕ್ಕೂ ಇದೇ ಪ್ರೊಸೀಜರ್, 50,000 ಲಕ್ಷದವರೆಗೂ ಇಷ್ಟೇ ಇದೇ ಪ್ರೊಸೀಜರ್
ಇರುತ್ತೆ, ಒಂದಿನಕ್ಕೆ 1 ಲಕ್ಷ ಮಾತ್ರ ಸೆಂಡ್ ಮಾಡೋದಕ್ಕಾಗೋದು. ಪೇ ಮೇಲೆ ಕ್ಲಿಕ್ ಮಾಡಿ. ಮೊದಲೇ ಹೇಳ್ದಲ್ವಾ, ಆ ಪಿನ್ ಅನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಅಂತ. ಅದೇ ಪಿನ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಬೇರೆಯವ್ರಿಗೆ ಅಮೌಂಟ್ ಕಳ್ಸೋ ಟೈಮಲ್ಲಿ ಅದ್ರ ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಮಾತ್ರ ಗೊತ್ತಿರುತ್ತಲ್ವಾ, ಅದು ಅವ್ರಿಗೆ ಹೋಗುವಂತದ್ದು. ಸೊ ಪೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಮೌಂಟ್ ಅವರಿಗೆ ಹೋಗಿರುತ್ತೆ. ಈ ರೀತಿ ನೀವೇನ್ ಮಾಡ್ಬೋದು ಅಂದ್ರೆ ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ವಿತೌಟ್ ATM ಕಾರ್ಡ್ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಗೈಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.